ಯಾರ ಜೊತೆ ಮಾತಾಡ್ತಾವನೆ? ಈ ಮನೇಲಿ ಹಿಂಗ್ಯಾಕ ಏನೇನೋ ನಡೀತಾ ಇರುತ್ತೆ, ಅದಕ್ಕೆ ಹೇಳಿದ್ದು ಹೋಗೋದು ಬೇಡ ಅಂತ ಅನುಭವಿಸಿದ. ನೋಡು, ನನ್ನ ಹತ್ರ ಸುಳ್ಳು ಹೇಳ್ಬೇಡ, ನಿಜ ಹೇಳು. ಹೇಳು, ನಿಜ ಹೇಳು, ಹೇಳು. ನೀನೇನಾದ್ರು ಮಾಡ್ತೀಯಾ ಇಲ್ಲ ನೀನು ಅಳುಕ್ ಶುರು ಮಾಡ್ಬಿಡ್ಲಾ? ಮತ್ತೆ ಮಾತಾಡ್ತಾವ ನಾನು. ಯಾರು ಆಯ್ತಾ? ಆಯ್ತು ಅಮ್ಮ. ಈ ದೀಪಾವಳಿ ಹಬ್ಬ ಯಾಕೆ ಮಾಡಬೇಕು? ಅದಕ್ಕೆ ಬೇಕಾದಷ್ಟು ಕಾರಣಗಳಿವೆ. ದೀಪ ಅಂದರೆ ದೀಪಗಳು, ಅವಳಿ ಅಂದರೆ ಸಾಲು, ಸಾಲು ಸಾಲಾಗಿ ದೀಪಗಳನ್ನ ಹಚ್ಚೋದೇ ದೀಪಾವಳಿ. ಶ್ರೀಕೃಷ್ಣ ನರಕಾಸುರನ ಸಂಹಾರ ಮಾಡಿದ ಕಾರಣಕ್ಕೆ ನರಕ ಚತುರ್ದಶಿ ಆಚರಿಸ್ತೀವಿ. ಮಾರನೇ ದಿನ ಅಮಾವಾಸ್ಯೆ, ಅವತ್ತು ಧನಲಕ್ಷ್ಮಿ ಪೂಜೆ ನಡೆಯುತ್ತೆ. ಆಶ್ವಯುಜ ಶುದ್ಧ ಪಾಡ್ಯದಂದು ಶ್ರೀರಾಮ ರಾವಣನ ಮೇಲೆ ಯುದ್ಧ ಗೆದ್ದು ಸೀತೆ ಮತ್ತು ಲಕ್ಷ್ಮಣನ ಜೊತೆ ಅಯೋಧ್ಯೆಗೆ ವಾಪಸ್ ಬರ್ತಾರೆ. ಆ ಸಂಭ್ರಮದ ನೆನಪಲ್ಲೇ ದೀಪಾವಳಿ ಆಚರಣೆಗೆ ಬಂದಿದೆ. ಅಷ್ಟೇ ಅಲ್ಲ, ವಾಮನನ ರೂಪದಲ್ಲಿ ಬಂದ ವಿಷ್ಣುಗೆ ಬಲಿ ಚಕ್ರವರ್ತಿ ತನ್ನ ಸರ್ವಸ್ವವನ್ನೇ ದಾನ ಮಾಡಿದ ದ್ಯೋತಕವಾಗಿ ಬಲಿಪಾಡ್ಯಮಿ ಆಚರಿಸ್ತೀವಿ. ಅಂಕಿತಾ, ವಾಸಂತಿ ಹೇಳ್ತಾ ಇರೋದು ಸರಿಯಾಗಿದೆ. ದೀಪಾವಳಿ ಸಮಯದಲ್ಲಿ ಭತ್ತ ರಾಗಿ ಎಲ್ಲ ತೆನೆ ಕಟ್ಟುತ್ತೆ. ಸುಗ್ಗಿ ಚೆನ್ನಾಗಿ ಬರಲಿ ಅಂತ ಹೇಳಿ ರೈತರು ಗೋಪೂಜೆನೂ ಮಾಡ್ತಾರೆ. ತಮಸೋಮ ಜ್ಯೋತಿರ್ಗಮಯ ಅಂತಾರೆ. ದೀಪ ಕತ್ಲೆನ ಕಳೆಯುತ್ತೆ. ನಮ್ಗೆ ಅನ್ನ ಕೊಡೋ ರೈತರು, ದೇಶಕ್ಕೋಸ್ಕರ ಹೋರಾಡಿ ಪ್ರಾಣ ತೆತ್ತ ಸೈನಿಕರು, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿ ಹುತಾತ್ಮರಾದವರು, ಪರಮ ಪುರುಷರು, ಇವ್ರನ್ನೆಲ್ಲ ನೆನಪು ಮಾಡಿಕೊಂಡು ಒಂದೊಂದು ದೀಪ ಹಚ್ಚಿ ಅವ್ರಿಗೆ ಕೃತಜ್ಞತೆ ಸಲ್ಲಿಸಬೇಕು ಅಲ್ವಾ? ಹೌದಮ್ಮ. ಅಂಕಿತಾ, ಬರೀ ದೀಪಗಳನ್ನ ಹಚ್ಬಿಟ್ರೆ ಆಗ್ಬಿಡಲ್ಲ. ಇದೆಲ್ಲ ನೆನಪುಗಳ ಜೊತೆ ದೀಪಗಳನ್ನ ಹಚ್ಚಬೇಕು. ಆಗಲೇ ಧನ್ಯತೆ ಪುಣ್ಯ ಎಲ್ಲ ಸಿಗೋದು. ಸರಿ ಸರಿ, ಪೂಜೆಗೆಲ್ಲ ಸಿದ್ಧ ತಾನೆ? ಹ್ಞೂ ಅತ್ತೆ, ಎಲ್ರೂ ಕರೆದು ಮಂಗಳಾರತಿ ಮಾಡಿಬಿಟ್ರೆ ಪೂಜೆ ಮುಗಿಯುತ್ತೆ. ಅಂಕಿತಾ ನೋಡು, ಎಷ್ಟು ಜಾಣೆ, ಗೊತ್ತಿಲ್ಲದೆ ಇರೋದನ್ನ ಕೇಳಿ ತಿಳ್ಕೊಳ್ತಾಳೆ. ಆ ಲಡ್ಡುನೂ ಇದ್ದಾನೆ, ಹುಟ್ಟು ಪೋಖ್ರಿ, ಅದು ಏನು ಕಾರ್ಬಾರ್ ನಡೆಸ್ತಾ ಇದ್ದಾನೋ ಏನೋ. ಸರಿ, ನಾನೆಲ್ಲರನ್ನೂ ಪೂಜೆಗೆ ಕರ್ಕೊಂಡು ಬರ್ತೀನಿ. ಬೇಡ ಅಯ್ಯೋ ಅಯ್ಯೋ, ಎಂತ ಕಡೆ ಬಂದ್ಬಿಟ್ಟಲ್ಲ ನನ್ನ. ನಾನೇನೆ ಅಕ್ಕ, ಅವ್ನು ನೋಡಿದ್ರೆ ಗಂಡಸು ಗಂಡಸು ಅಂತ ಮನೆಯೊಳಗೆ ಮಲ್ಗವನೆ. ನನ್ನ ಗಂಡಸು ಅನ್ನೋದೇ ಮರ್ತು ಬಿಡ್ತೀನಿ. ನನ್ನ ಕರ್ಕೊಂಡು ಬಂದಿದ್ದಿಲ್ಲ. ಏನೋ ಮಾಡೋದು ಮಾಡ್ತಿ. ಅಕ್ಕ, ನನ್ನ ರಕ್ತ ಹೀರ್ಬಿಡುತ್ತ ಇವಾಗ. ನಾನು ಒಂದಾದ ಮೇಲೆ ದೂರವೋ. ಅಯ್ಯಯ್ಯೋ, ಚಾಚಿ ಅಜ್ಜಿ ಬರ್ತಾವ್ರಲ್ಲಪ್ಪ. ಹೌದು ಲಡ್ಡೋಣ, ಏನಾದ್ರು ಮಾಡಿ ಚಾಚಿ ಅಜ್ಜಿ ಮಕ್ಕ ಫುಲ್ ಕ್ಲೀನ್ ಆಗಬೇಕು. ಆದರೆ ಆದರೂ ಮ್ಯಾಜಿಕ್ ಮಾಡು. ಬೇಡ ಲಡ್ಡೋಣ, ನಿನಗೇನಾದರೂ ಮಾಡಲಿಲ್ಲ ಅಂದರೆ ಓಡಾಟೋಗ್ತೀನಿ. ಬೇಡ, ನಾನೇ ಮಾಡ್ತೀನಿ. ಈಗ ಬೇಗ ಮಾಡಿ, ಮಾಡ್ತೀನಿ. ಸಮಾಧಾನ ಸಮಾಧಾನ ಸಮಾಧಾನ. ಗಣೇಶ, ಅಜ್ಜಿ ಮುಖದ ಮೇಲೆ ಕ್ರೀಮ್ ಎತ್ಕೊಡಂಗೆ ಮಾಡಪ್ಪ. ಪ್ಲೀಸ್ 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 ಮಾಡಪ್ಪ. ಅಸ್ಪುಸ್ ಲಿಂಬು ಜ್ಯೂಸ್. ನೀನು ಬಂದಾದ ಮೇಲೆ
ನಂದು ತಂಗಾಳಿಯಲ್ಲಿ ನಾನು ತೇಲಿ ಹೋದಿ. ನೀನೇ ನೋಡ್ತಿರು ಪಿಜ್ಜಜ್ಜಿ ರೂಮ್ಗೆ ಹೋಗ್ತಿದ್ದಾರೆ, ಒಳಗೋದ್ಮೇಲೆ ಏನಾಗುತ್ತೆ ಅಂತ. ತಂಗಾಳಿಯಲ್ಲಿ ನಾನು ತೇಲಲೆಂದೆ, ನಿನ್ನನ್ನು ಸೇರಲೆಂದು ಬಂದೆ. ಓ ಇನಿಯ ನಿನ್ನನ್ನು ಸೇರಲು ಬಂದೆ, ನಿನ್ನನ್ನು ಸೇರಲು ಬಂದೆ. ಇದೇ ಕಣಿ ಹೆಣ್ಣು ಪ್ರೇತ, ನಾನಮ್ಮವ ನೋಡಿದ್ದು. ಮಾರುತಿ, ದೊಡ್ಡ ದೆವ್ವ ಕಣವಿದು. ಇದನ್ನ ನೋಡಿ ನನ್ನ ಗಂಡ ಪೆಚ್ಚು ಬಿದ್ದು ಜ್ವರ ಬಂದು ನರಳ್ತಾ ಇರೋದ್ರಲ್ಲಿ ಯಾವ ಸಂಶಯನೂ ಇಲ್ಲ. ಇಂಥ ದೇವ ನೋಡಿದ್ರೆ ಒಂದೇನು ಎರಡು ಎಲ್ಲ ಬಿಡ್ತದೆ ಕಣೋ. ಇಲ್ಲಿಂದ ಹೆಂಗ್ ತಪ್ಪಿಸ್ಕೊಂಡು ಹೋಗೋದು? ಎಲ್ಲ ಮಾತಾಡಿ ಅಕ್ಕ, ನನಗಿರೋದು ಗೊತ್ತಾಗ್ಬಿಟ್ರೆ ತಪ್ಪಿಸ್ಕೊಳ್ಳೋಕೆ ಯಾವ ದಾರಿನೂ ಇಲ್ಲ. ಒಂದಾರಿ ಇದೆ, ನಾನು ಗುರುಗಳಿಗೆ ಫೋನ್ ಮಾಡ್ತೀನಿ. ಇಲ್ಲಿಂದ ಅವರೇ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಗುರುಗಳೇ, ನಾನು ಲಕ್ಷ್ಮಿ, ಗಜಲಕ್ಷ್ಮಿ. ಇಲ್ಲಿ ಈ ಮನೆಯಲ್ಲಿ ಫೋಟೋ ಅಜ್ಜ ಪ್ಲೀಸ್ ನೀವು ಮಾತಾಡಿ, ಪ್ಲೀಸ್ ನೀವು ಮಾತಾಡಕ್ಕೆ ಶುರು ಮಾಡು. ಏ ಬಾಗಿ, ನಿನ್ ರೂಮಲ್ಲಿ ಕಳ್ಳನ ಮಕ್ಕಳು ಮಾಡಿದಾರ ಬಾಗಿ. ಮಾರುತಿ, ಇದು ಯಾವ ಹೊಸ ದೇವ ಎಂಟ್ರಿ ಕೊಡ್ತಾ ಕಾಣುತ್ತೆ ಕಣ. ಹೌದೇ ಅಕ್ಕ, ಇದು ಗಂಡು ಪ್ರೇತ. ಅಷ್ಟೇ ತಾನೇ ನಮ್ಮಿಬ್ರು ಗತಿ. ಹ್ಞೂ ಭಾಗಿರಥಿ, ಹೌದು ಭಾಗಿರಥಿ, ಅವ್ರನ್ನಂತೂ ಬಿಡಬೇಡ. ಚೆನ್ನಾಗಿ ಹಾಕೊಂಡು ಚೆನ್ನಾಗಿ ತದ್ಕೋ. ಏಯ್ ಹ್ಞೂ ಭಾಗಿರಥಿ, ಅವ್ರನ್ನ ಬಿಡಬೇಡ. ಚೆನ್ನಾಗಿ ಹಾಕೊಂಡು ತದ್ಬಿಡು. ಯಾರದು ನನ್ನ ರೂಮಲ್ಲಿ ಸೇರ್ಕೊಂಡಿರೋ ಕಳ್ಳರು? ಮಾರುತಿ, ಈ ಎರಡು ದೇವಗಳು ಒಂದಾಗ್ಬಿಟ್ಟವು ಕಣೋ. ನಮಗತಿ ಗೋವಿಂದ. ಹೌದೇ ಅಕ್ಕ, ನಾವಿಲ್ಲಿರೋ ನನ್ನ ದೇವ್ಗಳು ಗೊತ್ತಾಗ್ಬಿಟ್ಟಿದ್ರೆ ಅನ್ಸುತ್ತೆ. ಎಲ್ಲಿದ್ದೀರಿ? ಎಲ್ಲಿದ್ದಾರೆ ಇವರು? ಎಲ್ಲಿದ್ದಾರೆ? ಎಲ್ಲಿಲ್ಲ, ಎಲ್ಲಿದ್ದಾರೆ? ಅಲ್ಲೇ ಮಂಚದ ಕೆಳಗಡೆ ಇದ್ದಾರೆ ನೋಡು ಬಾಗಿ. ಮಂಚದ ಕೆಳಗ?
ಏನೋ ಮಾಡ್ತಾ ಇದ್ದೆ, ಏನೋ ನಿನ್ನ ಅವಸ್ಥೆ? ಎಲ್ಲೋ ನಿಮ್ಮ ಭಾವ ಅವನ ಮಹಾಬಲ ಇಲ್ಲೇ. ಯಾರು ಹೆಂಗಸು? ಯಾರು ಹೇಳು? ನಾನು ಹೇಳ್ತೀನಿ ಸರ್, ನಾನು ಹೇಳ್ತೀನಿ. ನನ್ನ ಹೆಸರು ವರಲಕ್ಷ್ಮಿ, ಗಜಲಕ್ಷ್ಮಿ. ನನ್ನ ಗಂಡ ಸಂಜೆ ನಿಮ್ಮ ಮನೆಗೆ ಬಂದು ಭೂತನ ನೋಡಿ ಜ್ವರ ಬಂದು ಫ್ಲಾಟ್ ಆಗ್ಬಿಟ್ಟಿದ್ದಾರೆ. ಅದು ಯಾವ ಭೂತ ನೋಡ್ಕೊಂಡು ಹೋಗೋಣ ಅಂತ ನಾನು ಧೈರ್ಯ ಮಾಡಿ ಬಂದೆ. ಆದ್ರೆ ನನ್ನ ಧೈರ್ಯ ಎಲ್ಲ ಕುತ್ಕೊಂಡು ಹೋಗ್ಬಿಡ್ತು. ನಿಜವಾಗ್ಲೂ ಈ ಮನೇಲಿ ಭೂತ ಇದೆ. ಭೂತನ? ಯಾವ ಭೂತ? ಎಲ್ಲಿದ್ದೀರಾ ಕಳ್ಳನ್ ಮಕ್ಕಳು? ಹತ್ರ ಬಂದ್ಬಿಡ್ತು ಭೂತ. ಯಾಕೆ ಎಲ್ಲ ನಗ್ತಾ ಇದಾರಲ್ಲ? ಅಯ್ಯೋ ನಗದೆ ಇನ್ನೇನ್ ಮಾಡೋದು? ಇವಳು ಭೂತ ಅಲ್ಲ, ನನ್ನ ನಾದ್ನಿ ಭಾಗಿರುತ್ತೆ. ಬಾಗಿ ಬಸ್ಯ ಭಾಗಿ ಬಸ್ಯ. ಇವರೇ ಮುಖ ಕ್ರೀಮ್ ಹಚ್ಕೊಂಡು ನಿಮ್ ಗಂಡನಿಗೆ ಹೆದರ್ಸಿ ಜ್ವರ ಬರ್ಸಿದ್ದು. ಈ ಮನೇಲಿ ಯಾವ ಭೂತಾನೂ ಇಲ್ಲ. ಹೌದು, ಯಾಕೆ ಹೆದರ್ಕೊಂಡಿದ್ದೀರಾ? ಈ ಕ್ಲಾರಿಟಿ ಸಿಕ್ತಲ್ವಾ? ಹಬ್ಬ ದಿವಸ ಬಂದಿದ್ದೀರಾ, ಪೂಜೆ ಮುಗಿಸಿ ಹಬ್ಬದ ಊಟ ಮುಗಿಸಿ ಹೋಗ್ಬೇಕು. ಹಬ್ಬದೂಟ. ರಘು, ನಾನು ನಿನ್ನ ಪ್ರೀತಿಸೋಕೆ ಶುರು ಮಾಡಿ ಹೆಚ್ಚು ಕಮ್ಮಿ 1 ವರ್ಷ ಆಗೋಯ್ತು. ಎಲ್ಲ ನಾನು ಅನ್ಕೊಂಡ ಹಾಗೆ ಆಗಿ ನಮ್ಮ ಅದೃಷ್ಟ ಚೆನ್ನಾಗಿದ್ರೆ ನೆಕ್ಸ್ಟ್ ದೀಪಾವಳಿ ನಾನು ನಿನ್ನ ಜೊತೆಗೇ ಇರ್ತೀನಿ. ರಘು, ನೀನು ಈ ಮನೆ ಅಳಿಯನಾಗದೇ ಇದ್ರು ನನ್ನ ಜೋಡಿ ದೀಪ ಅಂತೂ ಆಗ್ತೀಯ. ನಾವಿಬ್ರು ಒಂದಾಗಬೇಕು ಅಂತ ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ. ಅಮ್ಮ ಪ್ಲೀಸ್, ನಾನು ರಘು ಆದಷ್ಟು ಬೇಗ ಒಂದಾಗೋಂಗೆ ಮಾಡೋಮ್ಮ. ಅತ್ತೆ, ನೀವೇನು ಯೋಚನೆ ಮಾಡಬೇಡಿ. ಮುಂದಿನ ದೀಪಾವಳಿ ಹೊತ್ತಿಗೆ ನಿಮ್ಮ ಮದುವೆ ರಘು ಅಂಕಲ್ ಜೊತೆ ಮಾಡೇ ಮಾಡಿಸ್ತೀನಿ. ಸರಿನಾ ಅತ್ತೆ? ಅಂಜಲಿ, ಆಂಟಿ ತಪ್ಪಿಸ್ಕೊಂಡು ಹೋಗ್ತಿದ್ರೆ ಬೇಗ ಏನು ಮ್ಯಾಜಿಕ್ ಮಾಡು. ಏನ್ ಮಾಡಲಿಲ್ಲ ಡೋರ್ನ? ಹಾ, ಡೋರ್ ಓಪನ್ ಆಗದಿರೋ ಥರ ಮ್ಯಾಜಿಕ್ ಮಾಡು. ಅಯ್ಯೋ ಬೇಗ ಮಾಡು. ಇಲ್ಲಿವರೆಗೂ ಬಂದಿದ್ವಿ. ಇದನ್ನ ತೆಗಿಯಕ್ಕಾಗಲ್ವೇನಕ್ಕ? ಅಸ್ಪುಸ್ ಲಿಂಬು ಜ್ಯೂಸ್. ಗಣೇಶ ಪ್ಲೀಸ್ ಡೋರ್ ಓಪನ್ ಆಗೋ ಥರ ಮಾಡಪ್ಪ ಪ್ಲೀಸ್ ಗಣೇಶ.
ಎದ್ದೋಳ ಮೇಲೆ ಮನೇಲಿ ಬರೀ ತುಪ್ಪದ ಊಟನೇ ಮಾಡಿಸ್ತೀನಲ್ಲ ಬಾಗಲ್ ತೆಗಿಯಕ್ಕಾಗಲ್ಲ. ಬೇಗ ಬೇಗ ತೆಗಿಯು. ಅವಾಗ್ಲೇ ಹೇಳಕ್ಕಾಗಲ್ಲ ನನ್ನ ಅಯ್ಯೋ ಅಕ್ಕ ಎಲ್ಲೋಗ್ಬಿಟ್ಟಿ? ಅಯ್ಯೋ ಅಕ್ಕ ಅಕ್ಕ ಅಯ್ಯೋ ಅಕ್ಕ ನಿನ್ ಮುಖ ಕಳ್ಕೊಂಡ್ಬಿಟ್ಟಿ ಅಲ್ಲಿ. ಅಯ್ಯೋ ಅಕ್ಕ ನಾನು ಮೊದಲೇ ಪಡ್ಕೊಂಡೆ ನಿನಗೆ ಬೇಡ ಬೇಡ ಅಂತ ನನ್ನ ಮಾತು ಕೇಳಿದೇನೆ. ಮಾರುತಿ ನಮ್ಮನ್ನ ಕಾಪಾಡೋರು ಯಾರು ಇಲ್ವೇನೋ. ಅಂಜಲಿ ಇದೇನು ಮ್ಯಾಜಿಕ್ ಮಾಡಿದ್ರು ಡೋರ್ ಓಪನ್ ಆಗೋಯ್ತು. ಅದೇ ನಂಗೂ ಗೊತ್ತಾಗ್ತಿಲ್ಲ ಲಡ್ಡು ಅಣ್ಣ. ನಾನು ಡೋರ್